ಹುಚ್ಚಿಯಾಗಿ ಇದ್ದವಳು ನಾನು ಇವತ್ತು ದೇವರಾಗಿದ್ದೀನಿ. ನನ್ನನ್ನು ಚೀತು ಅಂತ ಇದ್ದವರೆಲ್ಲ ನನ್ನನ್ನು ದೇವ್ರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಬೊಂಬಾಟ್ ಕನ್ನಡಿಗ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರಿಗೂ ರೇಣುಕಾ ಯಲ್ಲಮ್ಮ ಅಂತಿದ್ದಂಗೆ ಮೊದಲು ನೆನಪಾಗೋದೇ ಸೌದತ್ತಿ. ಆದ್ರೆ ಎಲ್ಲರಿಗೂ ಸೌದತ್ತಿಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ವಯಸ್ಸಾದವ್ರು ಇರ್ತಾರೆ ಅಥವಾ ರೋಗ ಇರೋರು ಇರ್ತಾರೆ. ಆದ್ರೆ ಅಲ್ಲಿ ಸೌದತ್ತಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಸಾಧ್ಯ ಎನ್ನೋರ್ಗೆ ಅಷ್ಟೇ ಶಕ್ತಿ ಇರುವಂತಹ ಒಂದು ಕ್ಷೇತ್ರನ ಇವತ್ತು ನಾವು ನಿಮ್ಗೆ ಪರಿಚಯ ಮಾಡಿಸ್ತೀವಿ. ಈ ಕ್ಷೇತ್ರ ಇರೋದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿರುವಂತಹ ಅಜ್ಜನಕಟ್ಟೆಯಲ್ಲಿರುವಂತಹ ಶ್ರೀ ಕ್ಷೇತ್ರ ಯಲ್ಲಮ್ಮ ದೇವಿ ದೇವಸ್ಥಾನ. ಬನ್ನಿ, ಈ ದೇವಸ್ಥಾನದ ಪರಿಚಯನ ಇವತ್ತು ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಅಮಾವಾಸ್ಯೆ ದಿನ ಪ್ರತ್ಯಕ್ಷವಾಗಿ ಗರುಡ ಪಕ್ಷಿ ಬರುತ್ತೆ. ಅಮ್ಮನವರು ಉತ್ಸವ ಮೊರೆ ನೀರಿಗೆ ನಾವು ದೇವ್ರನ್ನ ಹೊರಗಡೆ ತಗೊಂಬಂದಾಗ ಅಲ್ಲಿ ಅಮ್ಮನವರು ಏನು ದೇವಸ್ಥಾನ ಮೇಲೆ ಭಾಗದಲ್ಲಿ ಈ ಸರೌಂಡಿಂಗಲ್ಲಿ ಯಾವುದಾದ್ರೂ ಒಂದು ಮುಖಾಂತರದಲ್ಲಿ ಗರುಡ ಪಕ್ಷಿ ಬಂದು ದರ್ಶನ ಕೊಡುತ್ತೆ ಮಕ್ಕಳಿಗೆ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಅಮ್ಮ ಮಾತಾಡೋದು. ಭಕ್ತರೇ, ಇವತ್ತಿನ ದಿನದಲ್ಲಿ ಸ್ಪೆಷಲಾಗಿ ನಾನು ನಿಮಗೆ ಉತ್ತರಗಳನ್ನು ನೀಡಬೇಕು. ಈ ದೇವಸ್ಥಾನದ ಮಹಿಮೆಗಳನ್ನು ಕೂಡ ನಾನು ಭಾಳಷ್ಟು ನಿಮಗೆ ವಿಚಾರಗಳನ್ನ ನಾನು ತಿಳಿಸ್ಬೇಕು. ಆದರೆ ಟೈಮ್ ಇರೋದ್ರಿಂದ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಈ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರವಾಗಿರತಕ್ಕಂಥದ್ದು. ಮಕ್ಕಳಿಗೆ, ಭಕ್ತರಿಗೆ ಮತ್ತು ನನ್ನನ್ನು ಭಾಳ ಜನ ಕುತೂಹಲದಲ್ಲಿದ್ದಾರೆ. ನನ್ನನ್ನು ನೋಡಬೇಕು ಮತ್ತು ಅಮ್ಮನವ್ರನ್ನ ಕಾಣಬೇಕು. ಈ ದೇವಸ್ಥಾನ ಎಲ್ಲಿದೆ, ಎಲ್ಲಿ ಸಿಗುತ್ತೆ, ಈ ದೇವರು ಎಲ್ಲಿರುತ್ತೆ, ಅಮ್ಮ ಹೇಳೋದು ನಿಜನಾ, ಇದು ನಿಜ ಆಗುತ್ತಾ ಅನ್ನತಕ್ಕಂಥದ್ದು ತುಂಬ ಜನಕ್ಕೆ ಕುತೂಹಲ ಇರೋದ್ರಿಂದ ನಾನು ಅಮ್ಮನವ್ರದ್ದು ಅಡ್ರೆಸ್ ಕೊಡ್ತೀನಿ. ನಾನು ಈ ದೇವಸ್ಥಾನದ ಮಹಿಮೆಗಳನ್ನ, ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಈ ದೇವಸ್ಥಾನದ ಕ್ಷೇತ್ರದ ಮಹಿಮೆ ಭಾಳ ದೊಡ್ಡದಿದೆ. ಅಂದರೆ ಯುಗಗಳೇ ಸಾಕಾಗಿಲ್ಲ ಈ ತಾಯಿಯ ಒಂದು ಮಹಿಮೆ ಹೇಳೋದಕ್ಕೆ. ತಾಯಿ ಮಗ ಇನ್ನೂ ಈ ಜೀವಂತವಾಗಿ ಬದುಕಿದ್ದಾನೆ. ಈ ತಾಯಿ ಮಗ ಜೀವಂತವಾಗಿ ಬದುಕಿದ್ದಾನೆ ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಬದುಕಿದ್ದಾನೆ. ತಾಯಿ ಮಗನ ಹೆಸರು ಬಂದು ಪರಶುರಾಮ ಅಂತ. ಅಂದರೆ ಇವತ್ತು ಕೂಡ ನಮ್ಮ ಗ್ರಂಥದಲ್ಲಿ, ನಮ್ಮ ಭಗವದ್ಗೀತೆಗಳಲ್ಲಿ ಉಲ್ಲೇಖನೆ ಇದೆ. ತಾಯಿ ರೇಣುಕಾದೇವಿ ಯಲ್ಲಮ್ಮ ಮಗ ಬದುಕಿದ್ದಾನೆ. ಅಂದರೆ 7 ಜನ ಚಿರಂಜೀವಿಗಳಲ್ಲಿ ತಾಯಿ ಮಗನು ಒಬ್ಬ ಚಿರಂಜೀವಿ ಆಗಿದ್ದಾನೆ ಅಂತ. ಆ ತಾಯಿ ಮಹಿಮೆ ಬಹಳ ದೊಡ್ಡದಿದೆ. ಸವದತ್ತಿ ಯಲ್ಲಮ್ಮ ಅಂದರೆ ತುಂಬ ಫೇಮಸ್ ಇದೆ, ತುಂಬ ಪವರ್ ಇದೆ. ಅಂಥ ಕ್ಷೇತ್ರದ ಮಹಿಮೆ ನಾನು ಹೇಳೋಕ್ಕೆ ಭಾಳ ಕುತೂಹಲದಿಂದ ಇದ್ದೀನಿ. ನಾನೊಬ್ಳು ಬಡತನದಲ್ಲಿದ್ದವಳು, ಗುಡಿಸ್ಲು ಮನೆ ಜೀವನ, ತಂದೆ ತಾಯಿ ತೀರೋದ್ರು, ಮತ್ತು ನಾನು ಹುಚ್ಚಿಯಾಗಿದ್ದೆ, ಮತ್ತು ಕೆಲವೊಂದು ಎಪಿಸೋಡ್ಗಳಲ್ಲೆಲ್ಲ ಹೇಳಿದ್ದೀನಿ.
ಪ್ರಾಣಿ ಪಕ್ಷಿಗಳು ಮಾತಾಡೋದು ನನಗೆ ಕೇಳಿಸ್ತಿತ್ತು. ಮತ್ತೆ ನನಗೆ ಆರೋಗ್ಯ ಸಮಸ್ಯೆ ಆಗಿದ್ದು, ಹುಚ್ಚಿ ಆಗಿದ್ದು, ಮತ್ತೆ ನಾನು ಈಜೊಡೆಯೋದು ಎಲ್ಲನೂ ಕೂಡ ನಾನು ನಿಮಗೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಹಾಗೇನೆ ನನಗಾಗಿದ್ದ ನೈಜಿಕ ಘಟನೆಗಳು ಭಾಳಷ್ಟಿದ್ದಾವೆ. ಇವತ್ತು ನಾನು ಚೆನ್ನಾಗಿದ್ದಷ್ಟು ಯಾರೂ ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿದ್ದೀನಿ ನಾನು. ನನ್ನ ಮನಸ್ಸಿಗೆ ಅಷ್ಟು ತೃಪ್ತಿ ಕೊಡ್ತಾ ಇದೆ. ಈ ಕ್ಷೇತ್ರ ಅಷ್ಟು ಪವರ್ ಆಗಿದೆ. ಹುಚ್ಚಿಯಾಗಿ ಇದ್ದವಳು ನಾನು ಇವತ್ತು ದೇವರಾಗಿದ್ದೀನಿ. ನನ್ನನ್ನು ಚೀತು ಅಂತ ಇದ್ದವರೆಲ್ಲ ನನ್ನನ್ನು ದೇವ್ರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. ನಾನು ಅವತ್ತಿನ ದಿನದಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ದೆ. ದೊಡ್ಡಬಳ್ಳಾಪುರ ಅರ್ಕಾವತಿ ಬಡಾವಣೆ ಒಳಗಡೆ ನಾನು ಬಸವರಾಜಪ್ಪನ ಬಾಡಿಗೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ನಾನು ಬಾಡಿಗೆಗೆ ವಾಸವಾಗಿದ್ದೆ. ಅಲ್ಲಿ ನನಗೆ ದೇವರು ಒಲ್ಮೆ ಆಗಿದ್ದು. ಅಲ್ಲಿ ಒಲ್ಮೆ ಆಗಿ 2008ರಲ್ಲಿ ಒಲ್ಮೆ ಆಗಿದ್ದು. 2013ರಲ್ಲಿ ನಮ್ಮೂರಿಗೆ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದು. ನಮ್ಮೂರಿಗೆ ಪೂಜೆ ಸ್ಟಾರ್ಟ್ ಮಾಡೋದಲ್ಲಿ ಬಂದಾಗ ಕೆಲವರು ನಮ್ಮೂರಿನ ಜನ ಕೆಲವರು ಹಿಂಗಡ್ಸಿದ್ರು. ಮಾಟೆ ಶೂನ್ಯ ಮಾಡ್ತಾರೆ, ದೇವ್ರಿಗೆ ಮೈ ಮೇಲೆ ಬರುತ್ತೆ, ಹಂಗೆ ಹಿಂಗೆ. ಆ ಥರ ಏನೂ ಮಾಡಿಲ್ಲ ನಾನು. ನನಗೆ ಮಾಟ ಶೂನ್ಯ ಅವೇನಿಲ್ಲ. ಯಾಕೆ ಅದನ್ನೆಲ್ಲ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಲ್ಲ ಅಂದರೆ, ಇಲ್ಲಿ ಸಾಲಿಗ್ರಾಮ ಇರೋದು. ಸಾಲಿಗ್ರಾಮ ಅಂದರೆ ಒಂದು ದೈವಶಕ್ತಿ. ಅದು ಅಷ್ಟು ಸಾಮಾನ್ಯವಾಗಿ ಯಾರಿಗೂ ಒಲಿಮೆ ಆಗಲ್ಲ. ಸಾಲಿಗ್ರಾಮ ಅಂದರೆ ಕೆಲವ್ರಿಗೆ ಮಾತ್ರ ಗೊತ್ತಿದೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಏನು ಸಾಲಿಗ್ರಾಮ ಅಂದರೆ, ಇವಾಗ ಮನುಷ್ಯರು ಕೆತ್ತನೆ ಮಾಡತಕ್ಕಂಥ ವಿಗ್ರಹ ಅಲ್ವೇ ಅಲ್ಲ. ಅದು ಮನುಷ್ಯರು ಕೆತ್ತನೆ ಮಾಡೋ ವಿಗ್ರಹ ಅಲ್ಲ. ಆಮೇಲೆ ಆ ಸಾಲಿಗ್ರಾಮ ಅಂದರೆ ಅದರಲ್ಲಿ ಒಂದು ಜೀವ ಇರತಕ್ಕಂಥ ಆತ್ಮದ ಕಲ್ಲು ಅಂತ ನಾನು ಚಾಲೆಂಜಾಗಿ ಹೇಳ್ತೀನಿ. ನಾನು ಆ ಒಂದು ಶಕ್ತಿ ಯಾರು ಒಲಿಮೆ ಆಗುತ್ತೆ, ಯಾರು ಒಲಿಮೆ ಆಗಲ್ಲ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಆ ಒಂದು ಸಾಲಿಗ್ರಾಮ ಕಲ್ಲು ಸಿಕ್ಕಿದ ಮೇಲೇ ಇವತ್ತು ನಾನಾ ತೀರಿಯ ಪವಾಡಗಳು ನಡೀತಾ ಇದೆ. ಈ ಪವಾಡಗಳು ನಾನು ಊಹೆನೇ ಮಾಡಿಲ್ಲ, ಅಷ್ಟು ಪವಾಡ ನಡೀತಾ ಇದೆ. ಇವತ್ತು ಬರೋ ಭಕ್ತರು ಯಾರೂ ಕೂಡ ನನಗೆ ಬೆಳ್ ತೋರಿಸಿ ಮಾತಾಡ್ತಿಲ್ಲ. ಈ ಕೆಲಸ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಆಗಲಿಲ್ಲ. ಎಲ್ಲ ದೇವಸ್ಥಾನಕ್ಕೂ ಸುತ್ತಿ ನೋಡಿ ಬಂದಿರೋರೇ ಇದ್ದಾರೆ ಹೊರತು ಅಂದರೆ ನಾನು ಸುಮಾರು ವರ್ಷಗಳಿಂದ ಓಂ ಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ದೇವಸ್ಥಾನ ಅನ್ನತಕ್ಕಂಥದ್ದು ಬಿಟ್ಟಿದ್ದು ಮೊಟ್ಟ ಮೊದಲಿಗೆ ಅದು ನಾನು. ಇವತ್ತು ಎಲ್ಲ ಚಾನಲ್ಗಳಲ್ಲೂ, ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ನಾನಾ ಥರ ಪವಾಡ ದೇವ್ರುಗಳು ಬರ್ತಾ ಇದ್ದಾವೆ. ಅದಕ್ಕೆ ಮುಂಚೆ ಯಾವ ಪವಾಡನೂ ಬರ್ತಾ ಇರಲಿಲ್ಲ ನಾನು ದೇವಸ್ಥಾನದಲ್ಲಿ ಚಾನಲಲ್ಲಿ ಬಿಡೋಕ್ಕಿಂತ ಮುಂಚೆ. ಇವತ್ತು ಕಣ್ಣು ಎದುರುಗಡೆ ಇರೋದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನೋಡೋದು ಸುಳ್ಳಾಗಲ್ಲ ಅಲ್ವಾ? ನೀವು ಕೇಳೋದು ಸುಳ್ಳಾಗಲ್ಲ, ನೋಡೋದು ಸುಳ್ಳಾಗಲ್ಲ. ಅಂಥ ಒಂದು ಕ್ಷೇತ್ರ ಅಂದರೆ ತಾಯಿ ಯಲ್ಲಮ್ಮನ ಕ್ಷೇತ್ರ. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗ್ಲ ಅಜ್ಜಿನಕಟ್ಟೆ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಜೋಗಮ್ಮರ ಮಠ. ಇಲ್ಲಿ ಈ ತಾಯಿ ನೆಲ್ಕೊಂಡಿದ್ದಾಳೆ. ಒಂದು ಸಾಲಿಗ್ರಾಮ ರೂಪದಲ್ಲಿ ನನಗೆ ಸಿಕ್ಕಿ ಒಲಿಮೆಯಾಗಿ ಇವತ್ತು ನಾನಾ ಥರವಾಗಿ ಪವಾಡಗಳಾಗಿದ್ದಾರೆ. ಸಾಲಿಗ್ರಾಮ ಅಂದರೆ ಯೂಟ್ಯೂಬ್ಗಳಲ್ಲೆಲ್ಲ ಸರ್ಚ್ ಮಾಡಿ ನೋಡಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸಾಲಿಗ್ರಾಮ ಅಂದರೆ ಮನುಷ್ಯರು ಮಾಡೋ ಅಂಥ ದೇವರು ಆಗಿರಬಾರ್ದು. ಅದು ದೇವರು ಅನ್ನೋದಾದರೆ ಅದರಲ್ಲಿ ಇದೆ ಅನ್ನೋದು ಸತ್ಯ ಆದರೆ ನಾನು ಪ್ರೂವ್ ಮಾಡ್ತೀನಿ. ಒಂದು ಸಿಮೆಂಟಲ್ಲಿ ಕಟ್ಟಿರತಕ್ಕಂಥ ವಿಗ್ರಹವನ್ನು ಒಡೆದ್ರೆ ಮುರಿದೋಗುತ್ತೆ, ಸಾಲಿಗ್ರಾಮನು ಒಡೆದ್ರೆ ಮುರಿದೋಗುತ್ತೆ, ಆದರೆ ಅದು ಕಲ್ಲಾಗಿರುತ್ತೆ. ಆ ಸಾಲಿಗ್ರಾಮದಲ್ಲಿ ಸುದರ್ಶನ ಚಕ್ರ ತಾನಾಗೆ ಒಂದು ಕೀಟ ಅದನ್ನು ಸೃಷ್ಟಿ ಮಾಡಿರುತ್ತೆ. ಆ ಸಾಲಿಗ್ರಾಮದಲ್ಲಿ ಒಂದು 5-6 ವಿಧಗಳಿದ್ದಾವೆ, 10-15 ವಿಧಗಳಿದ್ದಾವೆ. ಬಟ್ ಆದರೆ ಆ ಸಾಲಿಗ್ರಾಮ ಯಾರಿಗೂ ಒಲಿಮೆ ಆಗಲ್ಲ. ಆ ಸಾಲಿಗ್ರಾಮ ಒಲಿಮೆ ಆಗಿರತಕ್ಕಂಥವ್ರು ದೇವಸ್ಥಾನಗಳಾಗಿರ್ಬೋದು, ಮತ್ತು ಆ ಸಾಲಿಗ್ರಾಮ ಇರೋ ಕ್ಷೇತ್ರಗಳಾಗಿರ್ಬೋದು, ಭಾಳ ಅದ್ಭುತ ಕ್ಷೇತ್ರ, ಭಾಳ ಪವರ್ ಆಗಿರತಕ್ಕಂಥ ಕ್ಷೇತ್ರಗಳಾಗಿರ್ತವೆ. ಅದು ಒಲಿಮೆ ಆಗಿರಬೇಕು. ಸಾಲಿಗ್ರಾಮ ಒಲಿಮೆ ಯಾವ ರೀತಿ ಆಗುತ್ತೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಸಾಲಿಗ್ರಾಮ ಒಲಿಮೆ ಆಗಿಲ್ಲ. ಆ ಸಾಲಿಗ್ರಾಮ ಒಲಿಮೆ ಆಗಿರ್ತಕ್ಕಂಥ ಕ್ಷೇತ್ರಗಳು ನಾನು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೇಳ್ತೀನಿ, ಒಂದು 5-6 ದೇವಸ್ಥಾನಗಳನ್ನ ಹೇಳ್ತೀನಿ. ಅದರಲ್ಲಿ ನೀವು ಕಂಡುಹಿಡಿಬೋದು. ಮಂತ್ರಾಲಯದಲ್ಲಿ ನಿಮಗೆಲ್ಲ ಗೊತ್ತಿರೋದಾಗೆ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಂದರೆ ಎಲ್ಲರಿಗೂ ಎತ್ತಿದ ಕೈ. ಆ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಪವಾಡ ರಾಯರು ಸನ್ನಿಧಾನದಲ್ಲಿ ಇದೆ. ಇವತ್ತು ಜನ ಮುಗೆ ಬೀಳೋದು ರಾಯರು ಅಂತ ಪ್ರಾಣಕ್ಕೆ ಪ್ರಾಣ ಕೊಡೋಕೆ ಹೋಗೋದಕ್ಕಂಥದ್ದು. ರಾಯರೇ ನನ್ನ ಉಸಿರು, ಅವರಿಲ್ಲ ಅಂದರೆ ಇಲ್ಲ ಅನ್ನತಕ್ಕಂಥದ್ದು ಎಷ್ಟು ನಿಜ ಆಗಿದೋ ಆ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಇದೆ. ಆ ಕ್ಷೇತ್ರ ರಾಯರ ಸನ್ನಿಧಾನ, ಸಾಲಿಗ್ರಾಮನೇ ಪವಾಡ ಮಾಡುತ್ತೆ. ಆ ಕ್ಷೇತ್ರ ದೊಡ್ಡ ಮಟ್ಟಿಗೆ ಬೆಳೀತು. ಅದಾದಮೇಲೆ ಕೈವಾರ ತಾತಯ್ಯ ಅಂದರೆ ಅದು ಕೂಡ ಅಷ್ಟೇ, ಅವರು ಒಬ್ಬರು ಮಾನವರೇ. ಅವರು ಕೂಡ ಪವಾಡಗಳನ್ನ ಅವ್ರ ಹತ್ರನೂ ಕೂಡ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಇದೆ. ಅವರು ಕೂಡ ಸಾಲಿಗ್ರಾಮ ಪವಾಡನ ಮಾಡ್ತಕ್ಕಂಥವ್ರು. ಅದಾದಮೇಲೆ ಮೈಸೂರು ಚಾಮುಂಡೇಶ್ವರಿ ಇತಿಹಾಸ ಸೃಷ್ಟಿ, ಐತಿಹಾಸಿಕ ಪೌರಾಣಿಕ ಧರ್ಮ ದೇವತೆ, ಆ ಜಗನ್ಮಾತೆ ಗ್ರಾಮ ದೇವತೆ, ಊರು ದೇವತೆ, ಇವತ್ತು ದೇಶ ದೇವತೆ. ಚಾಮುಂಡೇಶ್ವರಿ ಅಂದರೆ ಆ ತಾಯಿ ಸನ್ನಿಧಾನದಲ್ಲೂ ಕೂಡ ರಾಜರು ಮಹಾರಾಜರಂಥ ಕಾಲದಲ್ಲಿ ಸಾಲಿಗ್ರಾಮ ಪೂಜೆ ನಡೀತಾ ಇರತಕ್ಕಂಥದ್ದು. ಅಲ್ಲೂ ಕೂಡ ಸಾಲಿಗ್ರಾಮ ಇದೆ.
ಅದಾದ್ಮೇಲೆ ಭೂವರಹ ಸ್ವಾಮಿ ಅಂತ ಕೇಳಿದ್ರ, ಅಲ್ಲೂ ಕೂಡ ಸಾಲಿಗ್ರಾಮ ಇದೆ. ಗಣಪತಿ ಸಾಲಿಗ್ರಾಮ ಅಂತ ಕೇಳಿದ್ರ, ಹೊಸಕೋಟೆ ಇದ್ದಿಷ್ಟ ಅಲ್ಲೂ ಕೂಡ ಸಾಲಿಗ್ರಾಮ ಇದೆ. ಅದಾದ್ಮೇಲೆ ನೀವು ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಿ, ನಿತ್ಯಾನಂದ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅವ್ರ ಹತ್ರ ಕೂಡ ಸಾಲಿಗ್ರಾಮ ಇದೆ. ಪುಟ್ಟಭರ್ತಿ ಸಾಯಿಬಾಬಾ ಅಂತ ಹೇಳಿದ್ರೆ ಅವ್ರ ಹತ್ರ ಕೂಡ ಸಾಲಿಗ್ರಾಮ ಇರ್ತಕ್ಕಂಥ. ಇದೆಲ್ಲ ಸಾಲಿಗ್ರಾಮ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಇಟ್ಕೊಂಡಿದ್ರು ಅವರೆಲ್ಲ ಯಾರ್ಯಾರಿಗೆ ಒಲ್ಮೆ ಆಗಿತ್ತೋ ಅವರೆಲ್ಲ ಬಂಗಾರದಲ್ಲೇ ಇದ್ದವರು, ಅವರೆಲ್ಲ ತಿನ್ನೋ ತಟ್ಟೆ ಬೆಳ್ಳಿನೇ ಆಗಿರ್ತದೆ, ಅವ್ರ ಅಂತಿಂತ ತಟ್ಟೆಲಿ ತಿನ್ನೋಂಥವ್ರಲ್ಲ. ಅಷ್ಟು ಪವರ್ ಇರ್ತಕ್ಕಂಥದ್ದು ಸಾಲಿಗ್ರಾಮ. ಅದ ಒಂದು ಸರಿ ಸಾಲಿಗ್ರಾಮದ ನೆರಳು ನಮ್ಮ ಮೇಲೆ ಬಿತ್ತು, ಆ ದೃಷ್ಟಿ ನಮ್ಮ ಮೇಲೆ ಬಿತ್ತು, 100% ನಮ್ಗೆ ಎಂಥ ಕೆಲಸ ಆಗಿರಲಿ ಎಂಥದೇ ಆಗಿರಲಿ 100% ಸಕ್ಸಸ್ ಆಗುತ್ತೆ. ಸಾಲಿಗ್ರಾಮ ಒಲ್ಮೆ ಆಗಿದ್ರೆ ಮಾತ್ರ. ಸಾಲಿಗ್ರಾಮ ಒಲ್ಮೆ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ಒಲ್ಮೆ ಆಗೋದು ಅದು ಕಾಪಾಡುತ್ತೆ ಅನ್ನೋದು ಸುಳ್ಳಿನ ಮಾತು. ಮತ್ತು ಇವತ್ತು ಇದರಲ್ಲಿ ಏನಂದರೆ ರೋಡ್ಗಳಲ್ಲೆಲ್ಲ ಸಾಲಿಗ್ರಾಮ ಕಲ್ಲುಗಳು ಮಾರ್ತಾ ಇದ್ದಾರೆ, ಇದು ಸಾಲಿಗ್ರಾಮ ಕಲ್ಲು ಅಂತ. ಬಟ್ ಆದರೆ ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ಸಾಲಿಗ್ರಾಮ ಎಲ್ಲೂ ಸಿಗೋದಲ್ಲ, ಅದು ಯಾರೂ ಮಾಡೋ ಅಂಥದ್ದಲ್ಲ. ಇವತ್ತಿನ ದಿನದಲ್ಲಿ ಟೈಲ್ಸ್ ಅಂದರೆ ಬ್ಲಾಕ್ ಟೈಲ್ಸ್ ಕಲ್ಲೊಳಗಡೆ ಸಾಲಿಗ್ರಾಮ ಕಲ್ಲನ್ನು ಸೃಷ್ಟಿ ಮಾಡ್ತಿದ್ದಾರೆ. ವೈಟ್ ಮೆಟಲ್ ಕಲ್ಲೊಳಗಡೆ ಕೂಡ ಸಾಲಿಗ್ರಾಮ ಕಲ್ಲು ಸೃಷ್ಟಿ ಮಾಡ್ತಿದ್ದಾರೆ. ಬಟ್ ಆದರೆ ಅದು ಯಾವುದೂ ಒರಿಜಿನಾಲಿಟಿ ಇರೋದಿಲ್ಲ. ಪೂಜೆ ಮಾಡೋಕ್ಕೆ ದೇವ್ರು ಹೆಂಗಿದ್ರೆ ಏನಂತೆ ಅಂದ್ಬಿಟ್ಟು ಒಂದು ಕಲ್ಲಿನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಸಾಲಿಗ್ರಾಮ ಒರಿಜಿನಾಲಿಟಿ ಪವರ್ ಒರಿಜಿನಾಲಿಟಿ ಸಿಗೋದು ಕ್ಷೇತ್ರ ಬಂದು ಅದು ನಮ್ಮ ದೇಶದಲ್ಲ. ಪಾಸ್ಪೋರ್ಟ್ ವೀಸಾ ಪಾಸ್ಪೋರ್ಟ್ ಬೇಕು ಸಾಲಿಗ್ರಾಮ ಕಲ್ಲು ತಗೊಬರೋಕ್ಕೆ. ಆ ಸಾಲಿಗ್ರಾಮ ಕಲ್ಲು ನೇಪಾಳದಲ್ಲಿ ಕಾಳಿ ಗಂಡಕಿ ನದಿ ಅಲ್ಲಿ ಮಾತ್ರ ಸಿಗುತ್ತೆ, ಅಲ್ಲೇ ಹುಟ್ಟೋದು. ಅದು ನರ್ಮದಾ ನದಿ ಒಳಗಡೆ. ಕಾಳಿ ಗಂಡಕಿ ನದಿ, ಆ ನದಿ ಬಿಟ್ಟರೆ ಇನ್ಯಾವ ಇದರಲ್ಲೂ ಕೂಡ ಹುಟ್ಟೋದಿಲ್ಲ, ಎಲ್ಲೂ ಕೂಡ ಅದು ಸಿಗೋದಿಲ್ಲ. ನೇಪಾಳದಲ್ಲಿ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರನೇ ಅದು ಸಿಗೋದು. ಆ ಒಂದು ಸಾಲಿಗ್ರಾಮ ಅಲ್ಲಿ ಮಾತ್ರ, ಅಲ್ಲಿ ಒಂದು ದೊಡ್ಡ ನದಿ ಒಳಗಡೆ ಆ ಸಾಲಿಗ್ರಾಮ ಕಲ್ಲಿರ್ತವೆ. ಅಂಥ ಕಲ್ಲು ನಿಮ್ಗೆ ಪ್ರಶ್ನೆ ಇರ್ಬೋದು, ಅಮ್ಮನವ್ರಿಗೆ ಹೆಂಗೆ ಸಿಕ್ಬಿಡ್ತು, ಅಲ್ಲಿಗೆ ಹೆಂಗೆ ಹೊರಟೋಗಿದ್ರು ಅಂತ. ಅದೆಲ್ಲ ತಪ್ಪು ತಿಳ್ಕೊಬೇಡಿ. ಆ ಥರವಾಗಿ ಯಾವುದೂ ಕೂಡ ನಾನು ಅಲ್ಲಿ ಹೋಗಿಲ್ಲ, ನನ್ಗೆ ಅಲ್ಲೋಗಿ ಸಿಕ್ಕಿದೆ ಅಂತ ನಾನು ಹೇಳಲ್ಲ. ಸಾಲಿಗ್ರಾಮ ಕಲ್ಲು ಒಂದು ಕೆರೆಯಲ್ಲಿ ನನಗೆ ಸಿಕ್ಕಿದ್ದು. ಅದರಲ್ಲಿ ಯಾವಾಗ ಆ ಕೆರೆಯಲ್ಲಿ ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ. ಬೇಕಾದರೆ ನೀವು ಹೋಗಿ ನೋಡಿ, ಆ ಕೆರೆಯಲ್ಲಿ ಕಲ್ಲುಗಳು ರಾಶಿನೇ ಇದ್ದಾವೆ. ಅಲ್ಲಿ ಒಂದು 5-6 ಕಲ್ಲು ನಾನು ಆಯ್ಕೊಂಬಂದಿದ್ದು. ಟ್ರಿಪ್ ಹೋಗಿದ್ದಾಗ ನನ್ನನ್ನು ದೇವಸ್ಥಾನಕ್ಕೆ ಟ್ರಿಪ್ ಕರ್ಕೊಂಡೋಗಿದ್ರು ಭಕ್ತರು. ನವಶಕ್ತಿ ವೈಭವ ಮೂವಿ ನೋಡ್ಬಿಟ್ಟು ನಾವು ಕೂಡ ಟ್ರಿಪ್ ಹೋಗಿದ್ದಾಗ ನನಗೆ ಈಜೊಡೆಯೋದು ಆಸೆ ಜಾಸ್ತಿ. ಈಜೊಡೆಯೋದು ಎಲ್ಲರೂ ಈಜೊಡಿ ಸ್ನಾನ ಮಾಡ್ಕೊಂಡು ಬೇಗ ಬಂದರು. ಆದರೆ ನಾನು ಈಜೊಡೆದು ಅದರೊಳಗಡೆ ಈಜೊಡ್ಕೊಂಡು ನಿಧಾನವಾಗಿ ನಾನು ಬಂದೆ. ಆಮೇಲೆ ಅಲ್ಲಿ ಬರಬೇಕಾದ್ರೆ ಬೆನ್ನು ತಿಕ್ಕಕ್ಕೆ ಅಂತ ಒಂದು 4-5 ಕಲ್ಲು ಹಾಯ್ಕೊಂಬಂದಿದ್ದೆ. 4-5 ಕಲ್ಲು ಹಾಯ್ಕೊಂಬಂದರೆ ಇವತ್ತು ಅದು ಪವಾಡ ಆಗಿದೆ. ಇವತ್ತು ಅದೇ ಕಲ್ಲೇ ಸಾಲಿಗ್ರಾಮ ಆಗಿರೋದು, ಅದೇ ಕಲ್ಲೇ ನನಗೆ ಒಲ್ಮೆ ಆಗಿರೋದು. ಇವತ್ತು ಮಕ್ಕಳಾಗದೇ ಇಲ್ದವ್ರಿಗೆ, ಮದುವೆ ಆಗದಿಲ್ದವ್ರಿಗೆ, ಕೋರ್ಟ್ ಕೇಸ್ ಇರೋರಿಗೆ, ಎನಿ1 ಓಪನ್ ಚಾಲೆಂಜ್, ಎನಿ1 ಅವ್ರ ಭಕ್ತಿ ಸತ್ಯ ಇತ್ತು ಅಂದರೆ ಆ ತಾಯಿ ಇರೋದು ಸತ್ಯ ಆಗುತ್ತೆ. ಇವತ್ತಿನವರೆಗೂ ಅವ್ರ ಭಕ್ತಿನೇ ದೊಡ್ಡದಿದೆ. ಇಲ್ಲಿ ಆ ತತ್ತು ಭಕ್ತಿ ಇರೋದೇ ಹೆಚ್ಚಾದರೆ ತಾಯಿ ಇರೋದೇ ಹೆಚ್ಚು. ಯಾಕೆಂದರೆ ದೇವರು 1 ಇಂಚ್ ಭಾಗ ಅಷ್ಟೇ ಎಲ್ಲರಿಗೂ ಕಾಣೋದು, ಬೇರೆ ರೀತಿಯಾಗಿಲ್ಲ. ಬೇಕಾದರೆ ದೇವ್ರು ಇದಾನ ಇಲ್ವಾ ಅನ್ನತಕ್ಕಂಥದ್ದು ವಿದ್ಯಾವಂತರು ಭಾಳ ಕುತೂಹಲ. ದೇವ್ರು ನಾನು ಹೋದ್ರೆ ಇಲ್ಲಿ ಒಳ್ಳೇದಾಗ್ಬಿಡ್ತಾ, ನಾನು ಕೇಳಿದ್ದು ಕೊಟ್ಬಿಡ್ತಾ, ಇದೆಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಬರ್ತವೆ, ಎಲ್ಲ ಬೂಟಾಡ್ಕೆ, ಇದೆಲ್ಲ ಸುಳ್ಳು. ನೆವರ್. ನಿಮ್ಮ ಕಲ್ಪನೆ ಸುಳ್ಳು, ನಿಮ್ಮ ಊಹೆ ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನೋಡೋದೆಲ್ಲ ಸತ್ಯ ಆಗಲ್ಲ. ಬೆಳಗಿರೋದೆಲ್ಲ ಹಾಲಲ್ಲ, ಹಾಲು ಹಾಲೇನೆ, ಸುಣ್ಣದ ನೀರೇನೆ. ಹಾಲು ಹೆಂಗಿರುತ್ತೆ ಅಂದರೆ ಅಮೃತಕ್ಕೆ ಸಮಾನ, ಸುಣ್ಣದ ನೀರು ಎಷ್ಟಕ್ಕೆ ಸಮಾನ ಅಂದರೆ ಹೊಟ್ಟೆ ಕ್ಲೀನ್ ಆಗಕ್ಕೆ ಸಮಾನ. ಹಂಗೆ ಭಗವಂತ ಇದಾನೆ ಸಾಲಿಗ್ರಾಮ ರೂಪದಲ್ಲಿ ಅಂದರೆ ನಾನು ಓಪನ್ ಚಾಲೆಂಜಾಗಿ ಹೇಳ್ತೀನಿ. ಸಾಲಿಗ್ರಾಮ ಅಷ್ಟು ಪವರ್ ಇದೆ. ಇವತ್ತಿನವರೆಗೂ ಯಾರು ಕೂಡ ಇಲ್ಲಿ ಕ್ಷೇತ್ರಕ್ಕೆ ಬಂದು ನನ್ನ ಕೆಲಸ ಆಗಲಿಲ್ಲ, ಅಮ್ಮ ನನಗೆ ಒಳ್ಳೇದಾಗಲಿಲ್ಲ ಅಂತ ಹೇಳ್ದವ್ರು ಇಲ್ವೇ ಇಲ್ಲ. ಯಾಕೆಂದರೆ ಭಾಳ ಪವರ್ ನಡೀತೈತೆ, ತುಂಬ ಸತ್ಯ ಇದೆ, ತುಂಬ ಅಂದರೆ ತುಂಬ ಸತ್ಯ. ಅದಕ್ಕೆ ಸಾಕ್ಷಿ ಯಾರು ಅಂದರೆ ಅದು ನಾನೇ. ಬೇರೆಯವ್ರು ನಂಬಿ ಹೋಗಬೇಡಿ, ಸಾಕ್ಷಿಗೆ ನಾನೇ ಇರ್ತೀನಿ. ನೀವು ಬಂದು ನಮ್ಮೂರಲ್ಲಿ ಇದೇ ದೊಡ್ಡ ಬೆಳವಂಗ್ಲ ಅಜ್ಜಿನಕಟ್ಟೆ ಆ ಊರಲ್ಲಿ ಕೇಳಿ ನಾನು ಗಾರೆ ಕೆಲಸ ಮಾಡ್ತಿದ್ನೋ ಇಲ್ವೋ ಅಂತ ಊರಿನ ಜನ ಹೇಳ್ತಾರೆ.
ಅಮ್ಮನವ್ರು ಗುಡಿಸ್ಲು ಮನೆಗೆ ಜೀವನ ಮಾಡ್ತಿದ್ರ ಅಂತ ಕೇಳಿ ಅದನ್ನು ಹೌದು ಅಂತಾರೆ. ಅಮ್ಮನವ್ರು ಗುಡಿಸ್ಲು ತಂದೆ ತಾಯಿ ಎಲ್ಲ ಸತ್ತೋದ್ಮೇಲೆ ಅಮ್ಮನವ್ರು ಇದೇ ಊರಲ್ಲಿ ಇದ್ರ ಊರು ಖಾಲಿ ಮಾಡ್ಕೊಂಡು ಹೋದ್ರ ಅಂತ ಕೇಳಿ ಅದನ್ನು ಹೇಳ್ತಾರೆ. ಊರು ಬಿಟ್ಟು ನಾನು ಆಚೆ ಹೋದೆ. ಊರು ಬಿಟ್ಟು ಆಚೆ ಹೋದ್ಮೇಲೆ ದೇವ್ರು ಸಿಕ್ಕಾದ್ಮೇಲೆ ನಾನು ಊರಿಗೆ ಬರೋಕ್ಕೆ ಭಾಳ ಪ್ರಯತ್ನ ಮಾಡಿದೆ. ಊರಿಗೆ ಬಂದಾದ್ಮೇಲೆ ಊರಿನ ಜನಕ್ಕೆ ನಾನು ಈ ಪವಾಡಗಳನ್ನ ಹೇಳಿದ್ರೆ ಯಾರೂ ನಂಬಲಿಲ್ಲ, ಯಾರೂ ಕೇಳಲಿಲ್ಲ. ನನಗೆ ಪ್ರಾಣಿ ಪಕ್ಷಿ ಮಾತಾಡೋದು ಹೇಳುತ್ತೆ, ಆಮೇಲೆ ನನ್ನ ಹತ್ರ ದೇವ್ರಿದೆ, ನಾನು ದೇವ್ರು ಹೇಳ್ತೀನಿ ಒಳ್ಳೇದಾಗುತ್ತೆ, ಈ ದೇವ್ರದ್ದು ಯಾರೂ ನಂಬಲಿಲ್ಲ. ಇವಾಗೆಲ್ಲ ನಂಬ್ತಾ ಇದ್ದಾರೆ. ಇವಾಗ ಎಲ್ಲರಿಗೂ ಇಲ್ಲ ಸತ್ಯ ಇದೆ, 100% ದೇವರಲ್ಲಿ ಸತ್ಯ ಇದೆ, ದೇವರಲ್ಲಿ ಮಾತ್ರ ಮೋಸ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಮುಂಚೆ ನಾನು ಹೇಳ್ದಾಗ ಬಾಯ್ಬಿಟ್ಟು ಯಾರೂ ನಂಬ್ತಿರ್ಲಿಲ್ಲ. ಸುಳ್ಳು 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 ಅನ್ನೋರು ನನ್ನ. ದೇವ್ರಿಲ್ಲ, ಮೊನ್ನೆ ಎಲ್ಲ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದವ್ರು ಹೆಂಗೆ ಸಾಧ್ಯ ಇದು ಅಂತ ಕೇಳಿದಾರೆ ನನ್ನ. ಅಂಥದಕ್ಕೆಲ್ಲ ಕಾರಣ ಇದೆಲ್ಲಕ್ಕೂ ಹೆಂಗೆ ಪವಾಡ ಅಂದರೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನೆ ಪವಾಡ ಮಾಡ್ತಾ ಇರೋದು. ನಾನು ಪವಾಡದವಳಲ್ಲ, ನಾನು ಯಾವುದೇ ರೀತಿಯ ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅಗೋರಿ ಅಲ್ಲ, ಅವಧೂತಳಲ್ಲ, ಮತ್ತು ಅಗೋರಿನೂ ಅಲ್ಲ, ಜ್ಯೋತಿಷಿ ಹೇಳೋಳು ಅಲ್ಲ. ನಾನು ಅದು ಯಾರು ಅಲ್ಲ, ಸರ್ವೇ ಸಾಮಾನ್ಯವಾಗಿ ನಿಮ್ಮಗೆ ನಾನು ಒಬ್ಳು ಮಾನವಳು. ಅಂದರೆ ನಾನು ಪೂಜೆ ಮಾಡಿ ಆ ತಾಯಿ ಅನುಗ್ರಹ ಪಡ್ಕೊಂಡು ನಾನು ಆ ತಾಯಿ ಸನ್ನಿಧಾನದಲ್ಲಿ ಇದ್ಕೊಂಡು ಆ ಪೂಜೆ ಮಾಡೋ ಒಂದು ಪಾರ್ವದಲ್ಲಿ ಇವತ್ತು ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಚೆನ್ನಾಗಿರ್ತೀರ, ದೇವ್ರನ್ನ ನಂಬಿ, ಈ ತಾಯಿನ ನಂಬಿ 100% ಬಂದು ಒಂದು ಸರಿ ಕ್ಷೇತ್ರಕ್ಕೆ ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೇನೆ ನಮ್ಮ ಗುರುಗಳು ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು. ನಾನು ಇದನ್ನೆಲ್ಲ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಕೊಡೋ ಒಂದು ನಿಂಬೆಹಣ್ಣಿಂದ ಪವರ್ ಇದೆ, ಇವತ್ತು ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು, ಪೋತಲೂರು ಬ್ರಹ್ಮಯ್ಯಗಾರು. ಅಂದರೆ ಅವರ ಮಂತ್ರ 12,000 ಜನ. ಎಷ್ಟು 12,000 ಜನಕ್ಕೆ ನೀವು ಹೇಳ್ಕೊಟ್ಟು 12,000 ಮಂತ್ರ ನೀವು ಜಪ ಮಾಡಿದ್ದೆ ಸತ್ಯದಲ್ಲಿ ಸ್ವಪ್ನದ ರೂಪದಲ್ಲಿ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು 100% ದರ್ಶನ ಕೊಡ್ತಾರೆ. 100% ಅವರು ದರ್ಶನ ಕೊಡ್ತಾರೆ. ಆ ದರ್ಶನ ಕೊಟ್ಟಾದ ಮೇಲೆ ನಿಮ್ಮ ಸ್ಟಾರೇ ಬದಲಾಗುತ್ತೆ. ಅವತ್ತಿನ ದಿನದಲ್ಲಿ ನಾನು ಪೂಜೆ ಮಾಡಬೇಕಾದ್ರೆ ವೀರಬ್ರಹ್ಮಯ್ಯನವರು ಪೂಜೆನ ಎಲ್ಲ ಆಡ್ಕೊಳ್ಳೋರು. ಯಾವುದೋ ಗಡ್ಡ ಬಿಟ್ಕೊಂಡಿರೋ ದೇವ್ರನ್ನ ಇಟ್ಕೊಂಡವಳೆ, ಯಾವುದೋ ತಾತನ್ನ ಸೆಟ್ಟಿಂಗ್ ಮಾಡಿದಾಳೆ ಅಂತ ಎಲ್ಲ ಹೇಳೋರು. ಆದರೆ ಇವತ್ತಿನ ದಿನದಲ್ಲಿ ಒಬ್ಬೊಬ್ಬರಿಗೆ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು ಅಂದರೆ ಯಾರು ಅಂತ ಮೂಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು ಅಂದರೆ ದೊಡ್ಡ ಪವಾಡ ಪುರುಷರು. ಇವತ್ತು ಕಾಲಜ್ಞಾನನ ಬರೆದಂಥ ಜ್ಞಾನಿಗಳು ಅವರೇ. ಅತ್ತೆ ಮಾತು ಹಿಂದಾಗುತ್ತೆ, ಸೊಸೆ ಮಾತು ಮುಂದಾಗುತ್ತೆ ಅಂತ ಬರೆದಿದ್ದವರೇ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು. ಮತ್ತೆ ಕೊರೋನಾ ಬರುತ್ತೆ, ಜನ ಸಾಯ್ತಾರೆ ಅನ್ನತಕ್ಕಂಥದ್ದು ಬರೆದಿದ್ದೇ ಕಾಲಜ್ಞಾನಿ ವೀರವ. ಅದು ಬರೆದಿದ್ದೇ ನನ್ನ ಗುರುಗಳು ಕಾಲಜ್ಞಾನಿ ವೀರಬ್ರಹ್ಮಯ್ಯನವರೇ, ನಮ್ಮ ಗುರುಗಳು ಅವರೇ ಬರೆದಿದ್ದು. ಅದಾದ ಮೇಲೆ ಮಳೆ ಇಷ್ಟೇ ಬರುತ್ತೆ, ಬೆಳೆ ಇಷ್ಟೇ ಆಗುತ್ತೆ ಅಂತಲೂ ಬರೆದಿದ್ರು. ಆಕಾಶದಲ್ಲಿ ಪಕ್ಷಿಯಂತೆ ಹಾರಾಡುವ ಪಕ್ಷಿ ಬರುತ್ತೆ, ಅದರಲ್ಲಿ ಜನ ಸಂಗ್ರಹಣೆ ಮಾಡ್ತಾರೆ ಅಂತ ಹೇಳಿದರು ಗುರುಗಳು. ಅದೇ ಥರವಾಗಿ ವಿಮಾನ ಓಡಾಡ್ತಾ ಇದೆ. ಮನೆ ಒಳಗಡೆ ದೀಪ ಇಲ್ದಂಗೆ ನೀರಲ್ಲಿ ದೀಪ ಬರುತ್ತೆ ಅಂತ ಹೇಳಿದ್ರು. ಇವಾಗ ಲೈಟಲ್ಲಿನೇ ಬೆಳಕು ಬರ್ತಾ ಇದೆ. ಅಷ್ಟು ಕಾಲಜ್ಞಾನಿ ವೀರಬ್ರಹ್ಮಯ್ಯನವ್ರ ಪವರ್ ಇದೆ. ಅವರೇ ನನಗೆ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಕಾರಣ ನನ್ನ ಗುರುಗಳು. ನಿಜವಾಗ್ಲೂ ನೀವು ಸತ್ಯ ಅನ್ನೋದು ನಿಮಗೆ ಗೊತ್ತಿದ್ರೆ ಒಂದು ಸರಿ ಈ ತಾಯಿಗೆ ದರ್ಶನ ಮಾಡಿ ಆಮೇಲೆ ಮಿಕ್ಕಿದ್ದೇಳಿ. ಇಲ್ಲಿ ಪೂಜೆ ನಡೆಯೋ ದಿನಗಳು ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷವಾಗಿರುತ್ತೆ ಪೂಜೆ. ಅಮಾವಾಸ್ಯೆ ದಿನ ಪ್ರತ್ಯಕ್ಷವಾಗಿ ಗರುಡ ಪಕ್ಷಿ ಬರುತ್ತೆ. ಅಮ್ಮನವರು ಉತ್ಸವ ಮೊರೆ ನೀರಿಗೆ ನಾವು ದೇವ್ರನ್ನ ಹೊರಗಡೆ ತಗೊಂಬಂದಾಗ ಅಲ್ಲಿ ಅಮ್ಮನವರು ಏನು ದೇವಸ್ಥಾನ ಮೇಲೆ ಭಾಗದಲ್ಲಿ ಈ ಸರೌಂಡಿಂಗಲ್ಲಿ ಯಾವುದಾದ್ರೂ ಒಂದು ಮುಖಾಂತರದಲ್ಲಿ ಗರುಡ ಪಕ್ಷಿ ಬಂದು ದರ್ಶನ ಕೊಡುತ್ತೆ ಮಕ್ಕಳಿಗೆ. ಇದು ಕೂಡ ಸತ್ಯ ಇದೆ, ಇವತ್ತು ಕೂಡ ಪ್ರೆಸೆಂಟ್ ಇದೆ, ಮೋಸದೇನಿಲ್ಲ, ಪ್ರೆಸೆಂಟ್ ಇದೆ. ಇನ್ನು ಕೆಲವರು ಏನು ಹೇಳ್ತಾರೆ, ಅಲ್ಲಿ ಸುಳ್ಳು, ಇಲ್ಲಿ ಸುಳ್ಳು, ಇಲ್ಲಿ ಯಾಮಾರಿಸ್ತಾರೆ, ಅಲ್ಲಿ ಯಾಮಾರಿಸ್ತಾರೆ. ಯಾಮಾರಿಸೋ ಕೆಲಸನೇ ಇಲ್ಲ. ಧರ್ಮವನ್ನು ನಂಬಿ ಹೋಗಿ. ಧರ್ಮ ಎಲ್ಲರಿಗೂ ಒಂದೇ. ನಾವು ಹಿಂದೂಗಳಾಗಿ ಹುಟ್ಟಿ ನಮ್ಮ ಹಿಂದೂಗಳ ಧರ್ಮತ್ವವನ್ನು ನಾವು ಕಾಪಾಡಬೇಕು.
ನಾವು ಕಾಪಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಹಿಂದೂ ಅಥವಾ ಅನ್ನತಕ್ಕಂಥದ್ದು ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಜಾತಿನೂ ಮುಖ್ಯ. ನಮ್ಮ ಜಾತಿ ಎಷ್ಟು ಮುಖ್ಯ ಅಂದರೆ ಅದೇ ನಮ್ಮ ಜಾತಿ ಭಗವದ್ಗೀತೆ ಜಾತಿ. ಆ ಜಾತಿನ ಪ್ರತಿಯೊಬ್ಬರು ಕೊಂಡಾಡ್ರಿ, ಆ ಜಾತಿನ ತಂದು ಎಲ್ಲರ ಮನೇಲಿ ಇಟ್ಕೊಳ್ರಿ. ಕೇವಲ 450 ರೂಪಾಯಿಗೆ ಸಿಗುತ್ತೆ ಆ ಜಾತಿ ತಗೊಂಬಂದು ಆರಾಧನೆ ಮಾಡ್ರಿ. ಆ ಜಾತಿ ಓದಿದವರೆಲ್ಲರೂ ಜ್ಞಾನಿಗಳಾಗ್ತಾರೆ, ವಿಜ್ಞಾನಿಗಳಾಗ್ತಾರೆ. ಜೈ ಶ್ರೀರಾಮ್. ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಆದಷ್ಟು ಬೇಗ ತಾಯಿ ದರ್ಶನಕ್ಕೆ ನೀವೆಲ್ಲರೂ ಬನ್ನಿರಿ.